ಜ್ಯೋತಿಷಿ ಕಮಲಾಕರ್ ಭಟ್ ಅಂಡ್ ಗ್ಯಾಂಗ್ ಸದಸ್ಯರು ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾರೆ. ಗಂಡನನ್ನೇ ಹತ್ಯೆ ಮಾಡಿ ಸುಚಿತ್ರಾ ಪರಾರಿ ಆಗ್ತಿದ್ದಾಗ ಜನರು ಹಿಡಿದು ಹಿಗ್ಗಾಮುಗ್ಗ ಥಳಿಸಿದಂತಹ ವಿಡಿಯೋ ಈಗಾಗಲೇ ವೈರಲ್ ಆಗ್ತಿದೆ. ಮತ್ತೊಂದು ಕಡೆ ಕಮಲಾಕರ್ ಭಟ್ಗೂ ಕೂಡ ಗೂಸಾಬಿದ್ದಿದೆ. ಇದರ ನಡುವೆ ಇದೇ ಕಮಲಾಕರ್ ಭಟ್ ಹೆಸರಿನಲ್ಲಿ ಕಾಂಗ್ರೆಸ್ನ BK ಹರಿಪ್ರಸಾದ್ ಹಾಗೂ ಬಿಜೆಪಿಯ ಸುರೇಶ್ ಕುಮಾರ್ ಅವರ ನಡುವೆ ರಾಜಕೀಯ ಸಂಘರ್ಷ ಜೋರಾಗಿ ನಡೀತಾ ಇದೆ. ಪ್ರಖ್ಯಾತ ಜ್ಯೋತಿಷಿ ಅಂತ ಹೇಳ್ಕೊಳ್ತಿದ್ದ ಕಮಲಾಕರ್ ಭಟ್ ಜೊತೆ ಚೆಲ್ಲಾಟ ಆಡ್ಕೊಂಡಿದ್ದವಳು ಈ ಸುಚಿತ್ರ. ತನ್ನ ಚೆಲ್ಲಾಟಕ್ಕೆ ಅಡ್ಡಿಯಾಗಿದ್ದ ಅಂತ ತಾಳಿ ಕಟ್ಟಿದ ಮಹೇಶ್ ನಾಯ್ಕ್ನನ್ನೇ ಮುಗಿಸಲು ಚಾಕು ಹಾಕಿದ್ಲು. ಅಡ್ಡ ಬಂದ ಮಹೇಶ್ ಸೋದರ ವಸಂತ್ ನಾಯ್ಕ್ಗೂ ತನ್ನ ಚೇಲಾಗಳ ಜೊತೆ ಸೇರಿ ಚಾಕು ಹಾಕಿದ್ಲು. ಆದರೆ ಗಂಡ ಮಹೇಶ್ ನಾಯ್ಕ್ ಬದುಕುಳಿದಿದ್ದು ಆಸ್ಪತ್ರೆಯಲ್ಲಿ ನರಳಾಡುತ್ತಿದ್ದಾರೆ. ಕಮಲಾಕರ್ ಭಟ್ ಪ್ರೇಯಸಿ ಸುಚಿತ್ರಾಳ ಭಾವ ವಸಂತ್ ನಾಯ್ಕ್ ಜೀವ ಬಿಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಕೊಲೆ ಮಾಡಿ ಪರಾರಿಯಾಗ್ತಿದ್ದಾಗ ಸಿದ್ದಾಪುರದ ಜನರೇ ಹಿಡಿದು ಸುಚಿತ್ರಾಳಿಗೆ ಹಿಗ್ಗಾಮುಗ್ಗ ಬಾರಿಸಿದ ವಿಡಿಯೋ ವೈರಲ್ ಆಗಿದೆ. ಒಂದೊಂದೇ ಚಪ್ಪಲಿ ಏಟು ಬೀಳ್ತಿದ್ರು. ಆಂಟಿ ಮಾತ್ರ ಕಮಕ್ಕಿಮಿಕ್ ಅಂತಿಲ್ಲ. ಬಿಡಬೇಡಿ ಅವಳನ್ನ, ಚಪ್ಪಲಿಯಲ್ಲಿ ಹೊಡೀರಿ, ಬೆಂಕಿ ಹಾಕಿ ಅಂತ ಜನ ರೊಚ್ಚಿಗೆದ್ರು. ಕಾರಿನಲ್ಲಿದ್ದ ಅಪ್ಪ ಮಗಳನ್ನ ಲಾಕ್ ಮಾಡಿಕೊಂಡು ನಡುಬೀದಿಯಲ್ಲೇ ಧರ್ಮದೇಟು ಕೊಟ್ರು. ಅದೃಷ್ಟ ಚೆನ್ನಾಗಿತ್ತು, ಪೊಲೀಸರು ಜೀವ ಉಳಿಸಿ ಕರ್ಕೊಂಡು ಹೋಗಿ ಕೇಸ್ ಹಾಕಿದ್ರು. ಆದ್ರೆ ಸ್ಥಳೀಯರು ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೇನೂ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ರು. ಕೊನೆಗೆ ಅಮ್ಮ ಸುಚಿತ್ರಾಳ ಕ್ರೂರ ಕಥೆಯನ್ನ ಮಗಳು ಎಳೆಯಾಗಿ ಬಿಚ್ಚಿಟ್ಲು. ಅದಾದಮೇಲೆ ಏಕಾಏಕಿ ಒಂದು 5 ಜನ ಕರ್ಕೊಂಡು ಬಂದು ಚಾಕು ಚೂರಿ ಇರೋವಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ಅಮ್ಮ ಇಲ್ಲ ಇವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು. ಕಮಲಾಕರನ ಹೆಸರಲ್ಲಿ ರಾಜಕೀಯ ಕಚ್ಚಾಟ. ಒಂದು ಕಡೆ ಕೊಲೆ ಪುರಾಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ರೆ, ಮತ್ತೊಂದು ಕಡೆ ರಾಜಕೀಯ ಹಂಗಾಮವೂ ಜೋರಾಗಿದೆ. ಕೊಲೆ ಪ್ರಕರಣದಲ್ಲಿ ಕಮಲಾಕರ್ ಭಟ್ ಬಂಧನವಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಜ್ಯೋತಿಷಿಯನ್ನ ಪ್ರೋತ್ಸಾಹಿಸಿ ಬೆಳೆಸಿದ್ದು ಬಿಜೆಪಿ ಶಾಸಕ ಸಂಘ ಪರಿವಾರದ ನಾಯಕ ಸುರೇಶ್ ಕುಮಾರ್. ಕೊಲೆಯಲ್ಲಿ ಅವರ ಪಾತ್ರವೂ ಇದೆ ಅಂತ ಪೋಸ್ಟ್ ಹಾಕಿದ್ರು. ಆದರೆ ಕಮಲಾಕರ್ ಭಟ್ರನ್ನ 7 ವರ್ಷದ ಹಿಂದೆ ಭೇಟಿ ಮಾಡಿದ್ದೆ, ಅದು ಕೇವಲ 1 ನಿಮಿಷದ ಭೇಟಿಯಷ್ಟೇ. ಫೋಟೋ ತೆಗೆಸಿದಾಕ್ಷಣ ಈ ಥರ ತೇಜೋವಧೆ ಮಾಡುವುದು ಸರಿಯಲ್ಲ ಅಂತ ಹರಿಹಾಯ್ದ್ರು. ಸುರೇಶ್ ಕುಮಾರ್ಗೆ ಅಂತ ಧೈರ್ಯ ಎಲ್ಲ ಇಲ್ಲ. ನಾನು ಅವರಿಬ್ಬರು ಒಟ್ಟಿಗೆ ಒಂದೇ ಕಾಲೇಜಲ್ಲಿ ಓದ್ದವರು. ಅವ್ರ ಸೈನ್ಸು, ನಾನು ಕಾಮರ್ಸು. ಅವ್ರಿಗೆ ಸೈನ್ಸ್ ಜಾಸ್ತಿ ಬುದ್ಧಿ, ಅದರಿಂದ ಅವ್ರದ್ದು ಇದಕ್ಕೆ ಸಂಬಂಧ ಇದೆ ಅಂತ ಅವ್ರು ಇಂಥವ್ರನ್ನೆಲ್ಲ ಬೆಂತಟ್ಟಿದ್ರಲ್ಲ ಅಂತ ಅಷ್ಟೇ. ಅವ್ರ ಪಕ್ಷದ ಅಧ್ಯಕ್ಷರಿಗೂ ಸಹ ಬುಕ್ಕೆ ಕೊಟ್ಟಿದ್ದಾರೆ. ಇವ್ರನ್ನೂ ಸಹ ಇವರು ಭಾಳ ಫೋಟೋ ಹಾಕಿದ್ದೀನಿ, ಬೆಂತಟ್ಬಿಟ್ಟು ಚೆನ್ನಾಗಿ ಮಾಡು ಅಂತ ಹೇಳಿದ್ದಾರೆ. ಏನಕ್ಕೆ ಉತ್ತೇಜನ ಕೊಟ್ಟರು ಅನ್ನೋದು ನೋಡ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ ನೋಡಿದ್ದೆವು. ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ, ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ, ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ಇವರು ಯಾವ ಹೇಯ ಮನಸ್ಥಿತಿಯವರು ಅಂತ ಯಾವುದೋ ಒಂದು ಪೋಸ್ಟ್ ಹಾಕಿ ಲಿಂಕ್ ಮಾಡಿ ಈ ಕೊಲೆ ಒಂದು ಪ್ರಕರಣಕ್ಕೆ ಲಿಂಕ್ ಮಾಡೋದಿದೆಯಲ್ಲ, ಇದು ಅವರ ಹತಾಶ ಸ್ಥಿತಿ ತೋರಿಸುತ್ತೆ. ಒಟ್ನಲ್ಲಿ ಆಂಟಿ ಸಂಘಕ್ಕೆ ಬಿದ್ದ ಜ್ಯೋತಿಷಿ ಅಂಡ್ ಗ್ಯಾಂಗ್ ಜೈಲು ಸೇರಿದ್ರೆ, ಅದೇ ಜ್ಯೋತಿಷಿ ವಿಚಾರದಲ್ಲಿ ರಾಜಕಾರಣಿಗಳ ಮಧ್ಯೆಯೂ ಕೆಸರೆರಚಾಟ ನಡೆಯುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.